ಒಬ್ಬ ಹಿಂದೂ ಆದಂತಹ ಸಿದ್ದರಾಮಯ್ಯನವರು, ಈಗ ಸಿದ್ದರಾಮಯ್ಯನವರು ಹೇಳ್ಬೋದು ನಾನು ಸಮಾಜವಾದ, ನನಗೆ ಮಾನವ, ಬಟ್ ನಾಳೆ ಸಿದ್ದರಾಮಯ್ಯನವರ ಜಾತಿ ಗಣತಿ ಆದರೂ ಕೂಡ ಸಿದ್ದರಾಮಯ್ಯನವರು ಅದರಲ್ಲಿ ನಾನು ಹಿಂದೂ ಕುರುಬ ಅಂತಲೇ ಬರೀಬೇಕು, ಅದರಲ್ಲಿ ನಾನು ಸಮಾಜವಾದಿ ಕುರುಬ ಅಂತ ಬರೀಲಿಕ್ಕಾಗಲ್ಲ. ಅವರು ಹಿಂದೂ ಕುರುಬ ಅಂತಲೇ ಬರೆಯೋದು ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ. ಈಗ ಅವರು ಹೇಳ್ಬೋದಿತ್ತು, ಅನ್ಯ ಧರ್ಮದಾದಂತಹ ಸಿದ್ದರಾಮಯ್ಯನವರು ಮಾನವ ಕುಲದ ಬಗ್ಗೆ ಮಾತಾಡ್ತಾರೆ, ನಾವು ಎಲ್ಲರೂ ಮನುಷ್ಯರಂತ ಮಾತಾಡ್ತಾರೆ, ನಾವೆಲ್ಲ ಒಂದೇ ಅಂತ ಮಾತಾಡುವಾಗ ಹಿಂದೂ ಧರ್ಮದವರನ್ನು ನಮ್ಮನ್ನು ಕರೆದು ಈ ರೀತಿಯ ಒಂದು ಮಹಿಳೆಗೆ ಎಲ್ಲೂ ಆ ಧರ್ಮದಲ್ಲಿ ಸಿಗದಂತಹ ಒಂದು ರೆಸ್ಪೆಕ್ಟನ್ನು, ಆ ಧರ್ಮದಲ್ಲಿ ಅವರ ಒಂದು ಮಂದಿರಕ್ಕೇ ಅವರ ಒಂದು ಮಸೀದಿಗೆ ಹೋಗದ ಇರುವ ಸ್ಥಿತಿಯಲ್ಲಿ ಇಲ್ಲಿ ಕರ್ಕೊಂಡು ಬಂದು ಈ ರಾಜಾದಿತ್ಯ ಮಾಡಿ ಗೌರವಯುತವಾಗಿ ಅವರನ್ನು ನಡೆಸಿ ಒಳಗಡೆ ಕರ್ಕೊಂಡೋಗಿ ಅವರಿಗೆ ಪ್ರಾರ್ಥಿಸಿ ನಾಡಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿ ಈ ರೀತಿಯ ಗೌರವ ಕೊಡುವಾಗ ಅವರೊಂದು ಬುದ್ಧಿ ಮಾತನ್ನು ಹೇಳ್ಬೋದಿತ್ತು. ನಾವು ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ನಾವು ಒಂದು 2 ಹೆಜ್ಜೆ ಮುಂದೆ ಇಟ್ಟು ಹೋಗ್ಬಿಟ್ಟು ಈ ರೀತಿಯ ಒಂದು ಸಂಸ್ಕೃತಿಯನ್ನು ಪಾಲಿಸಬೇಕು ಅನ್ನೋದು ಹೇಳ್ಬೋದಿತ್ತು. ಮತ್ತು ಅವರು ಹೇಳಿದರು, ಯಾರು ಅಂಗರಕ್ಷಕರಾಗಿದ್ದಾರೆ, ಐ ಡೋಂಟ್ ನೋ ಅಬೌಟ್ ಹಿಸ್ಟ್ರಿ, ಬಿಟ್ಬಿಡಿ. ಯಾರು ಅಂಗರಕ್ಷಕರಾಗಿದ್ರು, ಟಿಪ್ಪು ಎಲ್ಲಿದ್ದ, ಇವನು ಎಲ್ಲಿದ್ದ, ಅದನ್ನು ನಾವು ಮಾತಾಡ್ಲಿಕ್ಕಾಗಲ್ಲ, ವಿ ಡೋಂಟ್ ನೋ. ಅಲ್ಲ, ಯಾರು ನೋಡಲಿಲ್ಲ. ಈಗ ಅವ್ರು ಯಾರೋ ಚಿಕ್ಕಪ್ಪ ಆಗಿದ್ರು, ಮುತ್ತಾತ ಆಗಿದ್ರು, ಅದೆಲ್ಲ ನಮಗೆ ಗೊತ್ತಿಲ್ಲ. ಅದು ಆಗಿದ್ದ ಪಕ್ಷಕ್ಕೆ ಈಗ ಆಗಬೇಕಂತೇನು ಇಲ್ಲ. ಅದು ಅವರವರ ವೈಯಕ್ತಿಕ ವಿಚಾರಗಳು, ಅವರವರ ಭಾವನೆಗಳು ಬಿಟ್ಟರೆ ವಿ ಡೋಂಟ್ ನೋ ಅಬೌಟ್ ದ್ಯಾಟ್ ಹಿಸ್ಟ್ರಿ. ಬಟ್ ಇವತ್ತು ಅವರು ಒಳ್ಳೆಯ ಒಂದು ಉದಾಹರಣೆಯನ್ನು ಸೆಟ್ ಮಾಡಬಹುದಿತ್ತು ಅಂತ ನನಗನ್ನಿಸ್ತು. ಒಳ್ಳೆ ವೇದಿಕೆ ಸಿಕ್ಕಿತ್ತು, ಅದು ಕೂಡ ಮಹಿಳೆಯಾಗಿ, ಒಬ್ಬರು ಬರಹಗಾರರಾಗಿ, ಅಂತಾರಾಷ್ಟ್ರೀಯ ಮಟ್ಟದ ಏನು ಒಂದು ಅವಾರ್ಡ್ ತಗೊಂಡವರಾಗಿ, ಅದು ಮೇಲೆ ಇಷ್ಟು ನೆಗೆಟಿವಿಟಿ ಪಬ್ಲಿಸಿಟಿ ಆದ ಮೇಲೆ ಕೂಡ ಅವರು ಇವತ್ತು ಕೊಟ್ಟ ಸ್ಪೀಚನ್ನು ಇನ್ನೊಂದು ಧರ್ಮದವರಿಗೂ ಕೂಡ ನೀವು ನಿಮ್ಮ ಧರ್ಮವನ್ನು ಅನುಸರಿಸಿ, ಬಟ್ ಇನ್ನೊಬ್ಬರ ಧರ್ಮ ಬಂದಾಗ ಯಾವ ರೀತಿಯಾಗಿ ನನಗೆ ಗೌರವ ಸಿಕ್ತು, ಯಾವ ರೀತಿಯಾಗಿ ನನ್ನನ್ನು ಇಲ್ಲಿ ಆಧರಿಸಿದ್ರು, ಅದೇ ರೀತಿಯಾಗಿ ನಾವು ಕೂಡ ಅವರ ಧರ್ಮವನ್ನು ಆಚರಿಸಬೇಕು, ಅವರ ಆಚರಣೆಗಳನ್ನು ಗೌರವಿಸಬೇಕು ಅಂತ ಒಂದು ಮೆಸೇಜನ್ನು ಇವತ್ತು ಬಾನು ಮುಸ್ತಾಕ್ ಅವರು ಕೊಡ್ಬೋದಿತ್ತು. ಇಟ್ ಕೂಡ ಮೋರ್ ಏನು ಒಂದು ವೆಯ್ಟೇಜ್ ಇರ್ತಾ ಇತ್ತು, ಅಲ್ಲ ಒಂದು ರೀತಿಯ ಒಂದು ಸಾಮಾಜಿಕ ಕಳಕಳಿ ಇರ್ತಾ ಇತ್ತು ಅದರಲ್ಲಿ. ದ ಪರ್ಪಸ್ ಆಫ್ ಬ್ರಿಂಗಿಂಗ್ ಅರ್ ಟು ದ್ಯಾಟ್ ಸ್ಟೇಜ್. ಈಗ ಸಿದ್ದರಾಮಯ್ಯನವರು ಏನು ಪರ್ಪಸ್ ಇತ್ತು, ಹೌದು ನಾವೆಲ್ಲರೂ ಒಂದರು, ನಾವು ಗೌರವಿಸಬೇಕು, ಇನ್ನೊಂದು ಧರ್ಮವನ್ನು ಗೌರವಿಸಬೇಕು, ಮನುಷ್ಯತ್ವವನ್ನು ಗೌರವಿಸಬೇಕು. ಹೌ ಸಕ್ಸಸ್ಫುಲಿ ಡನ್ ಇಟ್. ಇದು ತಪ್ಪು ಅಂತ ಇವತ್ತು BJP-ಯವರು ಹೇಳ್ತಾ ಇಲ್ಲ. ಈಗ BJP-ಯ ರವಿಯವರು, MLC ರವಿಯವರು ಮಾತಾಡ್ತಾ ಹೇಳಿದರು, ಹೌದು ಇದನ್ನು ಅವರು ಮೊದಲೇ ಹೇಳಬೇಕಿತ್ತು. ನಾವು ಹೋಗಿ ವೆಲ್ಕಮ್ ಮಾಡ್ತಾ ಇದ್ವಿ, ನಾವು ಕರ್ಕೊಂಡು ಹೋಗ್ತಾ ಇದ್ವಿ, ನಾವೇನವರನ್ನು ಹಿಂದೂ ಮತಕ್ಕೆ ಕನ್ವರ್ಷನ್ ಆಗಿ ಬಂದು ಚಾಮುಂಡೇಶ್ವರಿಯನ್ನು ಉದ್ಘಾಟನೆ ಮಾಡಿ, ದಸರಾ ಉದ್ಘಾಟನೆ ಮಾಡಿ ಅಂತ ಹೇಳಲಿಲ್ಲ. ನಾವು ಹೇಳಿದ್ದು ಜಸ್ಟ್ ನಮ್ಮ ನಂಬಿಕೆಯನ್ನು, ನನ್ನ ಆಚರಣೆಯನ್ನು ಗೌರವಿಸಿಬಿಟ್ಟು ನೀವು ಉದ್ಘಾಟನೆ ಮಾಡಿ ಅಂತ ಕೇಳಿರೋದು. ನೀವೇನು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ಟು ಬರಬೇಕಂತ ಎಲ್ಲೂ ಹೇಳಿಲ್ಲ. ಅದೇ ರೀತಿಯಾಗಿ ಅವರು ಇವತ್ತು ಗೌರವಿಸಿದ್ದಾರೆ. ಐ ಥಿಂಕ್ ಶಿ ಈಸ್ ಶೋನ್ ಎ ಮೋರ್ ಮೆಚ್ಯೂರ್ಡ್ ಸ್ಟೆಪ್. ಯಾವುದಕ್ಕೂ ಹಿಂದೂ, ಅವ್ರು ಹೇಳಿದರು, ನಾನು ಆರತಿ ತಗೊಂಡಿದ್ದೆ, ನಾನು ಪುಷ್ಪಾರ್ಚನೆ ಮಾಡ್ತಾ ಇದ್ದೆ, ನನ್ನ ಹರಕೆ ಇತ್ತು, ಅದನ್ನೆಲ್ಲ ಹೇಳಿದರು. ದಟ್ಸ್ ವೆರಿ ಗುಡ್. ಎಷ್ಟೋ ಹಿಂದೂಗಳು ಕೂಡ ದರ್ಗಕ್ಕೆ ಹೋಗುವವರಿದ್ದಾರೆ, ಎಷ್ಟೋ ಹಿಂದೂಗಳು ಕೂಡ ಚರ್ಚಿಗೆ ಹೋಗೋರಿದ್ದಾರೆ, ಪ್ರಾರ್ಥನೆ ಮಾಡೋರು. ಈಗ ವೆಲಂಕಣಿಗೆ ಹೋಗಿ ನೀವು ಎಷ್ಟು ಹಿಂದೂಗಳು ಹೋಗ್ತಾರೆ, ನೀವು ಬೇಡ ವಿವೇಕನಗರ ಚರ್ಚಿಗೆ ಹೋಗಿ ಎಷ್ಟು ಜನ ಬರ್ತಾರೆ. ದಟ್ ಈಸ್ ಆಲ್ ದೇರ್. ಅದೇ ಹೇಳಿದ್ದು. ಆದರೆ ನೀವುಗಳು ಎಲ್ಲಿನೂ ಕೂಡ ಇನ್ನೊಂದು ಧರ್ಮದ ಆಚರಣೆಗೆ ಅಥವಾ ಅವರ ಭಾವನೆಗಳಿಗೆ ನೋವುಂಟು ಮಾಡದ ಜವಾಬ್ದಾರಿಯೂ ಇದೆ ಅಂತ ಅವರೊಂದು ಮಾತು ಹೇಳಿಬಿಟ್ಟಿದ್ರೆ ದಟ್ ಕುಡ್ ಹ್ಯಾವ್ ಮೋರ್ ಬ್ಯೂಟಿಫುಲ್.